ದರ್ಶನ್ ವಿಚಾರದಲ್ಲಿ ಸರ್ ಮಧ್ಯಂತರ ತಡೆ ತೆರವು ಮಾಡೋಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತ ಗೃಹ ಇಲಾಖೆಗೆ ಪರ್ಮಿಷನ್ ಕೇಳಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್. ಪರ್ಮಿಷನ್ ಸಿಗ್ತಾ ಯಾವಾಗ ಮೇಲ್ಮನವಿ ಜೊತೆಗೆ ಮೇಲ್ಮನವಿ ಹಾಕೋದಕ್ಕೆ ಗೃಹ ಇಲಾಖೆಗೆ ಯಾಕೋ ವಿಳಂಬ ಮಾಡ್ತಾ ಇದೆ ಅಂತ ಆರೋಪ. ಇಲ್ಲ, ಆ ಥರ ಏನಿಲ್ಲ. ಅವರು ಈಗ ಯಾವ ಡೇಟ್ನಲ್ಲಿ ಕೇಳಿದ್ದಾರೆ ಮತ್ತು ಅವರು ತೀರ್ಮಾನ ಯಾವಾಗ ಮಾಡ್ತಾರೆ ಅದೆಲ್ಲ ಗೃಹ ಇಲಾಖೆಯಲ್ಲಿ ನಮ್ಮ ಕಾರ್ಯದರ್ಶಿಗಳು ತೀರ್ಮಾನ ತಗೊಳ್ತಾರೆ. ನಾನು ಕೂಡ ಅವ್ರಿಗೆ ತಿಳಿಸಿದ್ದೇನೆ, ಒಂದು ವೇಳೆ ನೀವು ಮೇಲ್ಮನವಿಗೆ ಹೋಗೋದಾದ್ರೆ ಹೋಗ್ಬೋದು ಅಂತೇಳಿ. ಇಲ್ಲ, ಅವ್ರು ಬರ್ದಿದ್ದಾರೆ, ಗೃಹ ಇಲಾಖೆ ಬರ್ದಿದ್ದಾರೆ ಅಂತ ಮಾಹಿತಿ. ಪ್ರೊಸೀಜರ್ಸ್ ಇರುತ್ತಲ್ಲ, ಪ್ರೊಸೀಜರ್ಸ್ ಫಾಲೋ ಮಾಡದೆ ಓವರ್ಲುಕ್ ಮಾಡಕ್ ಆಗೋದಿಲ್ಲ ಇಂಥ ಕೇಸ್ಗಳಲ್ಲೆಲ್ಲ. ಯಾವುದೇ ಕಾನೂನಿನ ಇಲಾಖೆ ಮಾಹಿತಿ ತಗೋಬೇಕು, ಮತ್ತೆ ಗೃಹ ಇಲಾಖೆ ತೀರ್ಮಾನ ತಗೋಬೇಕು. ಪ್ರಸ್ತಾವನೆ ಪೊಲೀಸ್ ಇಲಾಖೆಯಿಂದ ಗೃಹ ಇಲಾಖೆಗೆ ಬರಬೇಕು, ಸರ್ಕಾರಕ್ಕೆ. ಸರ್ಕಾರ ತೀರ್ಮಾನ ತಗೊಳುತ್ತೆ. ಕಾಮಗಾರಿಗಳಲ್ಲಿ ಸರ್ಕಾರದ ಟೆಂಡರ್ಗಳಲ್ಲಿ 4% ಮೀಸಲಾತಿ ಕೊಡಬೇಕು ಅನ್ನುವಂಥ ವಿಚಾರ ಪ್ರಸ್ತಾವನೆ ಆಗಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಅನುಮೋದನೆ ಕೊಟ್ಟಿರುವಂಥ ದಾಖಲೆಗಳು ಕೂಡ ಸರ್ಕಾರಕ್ಕೆ ವಿರೋಧವಾಗಿದೆ. ಇಲ್ಲ, ಅದು ತಪ್ಪು ಗ್ರಹಿಕೆ ಆಗಿದೆ. ಕೆಲವರು ಶಾಸಕರು ಮತ್ತು ಕೆಲವು ಮುಖಂಡರುಗಳು ರೆಪ್ರೆಸೆಂಟೇಷನ್ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. 4% ಕಾಮಗಾರಿಗೆ ನಮಗೆ ರಿಸರ್ವೇಶನ್ ಕೊಡಿ, SC/ST ಮಾಡಿದಿರಲ್ಲ ಅದೇ ಪ್ರಕಾರ ಅಂತ ಅವರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಮುಖ್ಯಮಂತ್ರಿಗಳು ಪರಿಶೀಲಿಸಿ ಇದನ್ನ ಅಂತ ಕಳಿಸಿದ್ದಾರೆ ಸಂಬಂಧಪಟ್ಟ ಇಲಾಖೆಗೆ. ಅಷ್ಟು ಬಿಟ್ರೆ ಯಾವುದೇ ತೀರ್ಮಾನಗಳು ಯಾವ ಆಗಿಲ್ಲ. ಅಂತ ತೀರ್ಮಾನ ಆಗ್ಬೇಕಾದ್ರೆ ಅದು ಕ್ಯಾಬಿನೆಟ್ನಲ್ಲೇ ಆಗ್ಬೇಕು. ಅದಕ್ಕೆ ಪ್ರಸ್ತಾವನೆ ಯಾವ ಸಂಬಂಧಪಟ್ಟ ಇಲಾಖೆಯವರು ಕ್ಯಾಬಿನೆಟ್ಗೆ ಪ್ರಸ್ತಾವನೆಯನ್ನ ತರಬೇಕು. ಅದೆಲ್ಲ ಪ್ರೊಸೀಜರ್ಸ್ ಆಗಿ ಬಂದು ತೀರ್ಮಾನ ಆಗಿ ಸರ್ಕಾರಿ ಆದೇಶ ಆದಾಗ ಆಯ್ತು ಅಂತ ಆಗುತ್ತೆ. ಪರಿಶೀಲನೆ ಮಾಡಿ ಕ್ಷಣಕ್ಕೆ ಆದೇಶ ಆಗೋದಿಲ್ಲ.